ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇದು ಸಂಕಲ್ಪ ಸಿದ್ಧಿ ಕಾರ್ಯಕ್ರಮ. ಜೀವನದಲ್ಲಿ ತಾವೆಲ್ಲರೂ ಕೂಡ ಏನೆಲ್ಲ ಸಮಸ್ಯೆಗಳಿಂದ ತೊಳಲಾಡ್ತಿದ್ದೀರಾ, ಅದರಿಂದ ಆಚೆ ಬರಬೇಕು ಅಂದರೆ ಪರಿಹಾರ ಏನು? ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದು ಮನೆ ಕತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ತುಂಬ ಜನರು ಕೊರಗ್ತಿರೋದನ್ನು ತಾವು ನೋಡೇ ಇರ್ತೀರ. ಅಯ್ಯೋ, ನಾನು ಬಹಳ ಕಷ್ಟಪಡ್ತೀನಿ, ಇವತ್ತಲ್ಲ ನಾಳೆ ಅಲ್ಲ ಇನ್ನೇನು ಬಂತು ಒಳ್ಳೆ ಕಾಲ ಅಂತ. ಆದರೆ ನನಗೆ ಮಾತ್ರ ಒಳ್ಳೆ ಕಾಲ ಬರಲೇ ಇಲ್ಲ. ನಾನು ಹಾಕಿರೋ ಪರಿಶ್ರಮದಲ್ಲಿ ಕೇವಲ 5% ಪರಿಶ್ರಮ ಹಾಕಿ ಎಂತೆಂಥವ್ರೋ ಎಲ್ಲೆಲ್ಲೋ ಹೋದ್ರು, ನಾನು ಇದ್ದಲ್ಲೇ ಇದ್ದೀನಿ, 6ಕ್ಕೆ ಏರಲಿಲ್ಲ 3ಕ್ಕೆ ಇಳಿಲಿಲ್ಲ ಅನ್ನೋ ಭಾವದಲ್ಲಿ ಬೇಜಾರು ಮಾಡ್ಕೊಳ್ತಿರ್ತಾರೆ. ಅಂಥವರಿಗಾಗಿ ಇವತ್ತಿನ ಸಂಚಿಕೆ. ಸೊ ಆ ಸಮಸ್ಯೆಯಿಂದ ಆಚೆ ಬರಬೇಕು ಅಂದರೆ ಏನು ಮಾಡಬೇಕು ತಿಳಿಸ್ಕೊಡ್ಲಿದ್ದಾರೆ ಗುರುಗಳನ್ನು ಬರಮಾಡ್ಕೊಳ್ಳೋಕ್ಕೂ ಮುನ್ನ ಇದೇ ತಿಂಗಳು 31ನೇ ತಾರೀಕು ಕುಬೇರ ಸಭೆ ನಡೀತಾ ಇದೆ. ಮಿಸ್ ಮಾಡದೆ ಸಭೆಯಲ್ಲಿ ಪಾಲ್ಗೊಳ್ಳಿ. ಒಂದು ಸುವರ್ಣ ಅವಕಾಶವನ್ನ ಗುರುಜಿಯವರು ಕಲ್ಪಿಸಿಕೊಡ್ತಿದ್ದಾರೆ. ನೇರವಾಗಿ ಗುರುಗಳನ್ನ ಭೇಟಿಯಾಗಬಹುದು. ಕೆಳಗಿನ ಸಂಖ್ಯೆಗೆ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮಕ್ಕೆ ಗುರುಗಳನ್ನ ಸ್ವಾಗತಿಸೋ ಸಮಯ ಆಗಿದೆ. ಬರ್ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳು ಇವರೇ ಡಾಕ್ಟರ್ ಶ್ರೀ ವಿಶ್ವದತ್ತ ಗುರುಗಳು, ನಮ್ಮ ಸ್ಪಿರಿಚುವಲ್ ಗುರುಜಿ. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಒಳಿತು ಮಾಡು ಮನ್ಸ, ನೀನಿರೋದು 3 ದಿವಸ ಅಂತ. ಏನೇ ಒಳಿತು ಮಾಡಿದ್ರು ನನ್ನ ಜೀವನದಲ್ಲಿ ಒಳಿತು ಕಾಣ್ತಿಲ್ಲ, ಯಾಕೆ ಅಂತ ಕೆಲವರು ಪ್ರಶ್ನೆ. ಉತ್ತರ ಏನು ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಭಗವದ್ಗೀತೆಯಲ್ಲಿ ಒಂದು ಕೇಳಿರ್ತೀನಿ, ಆದದ್ದೆಲ್ಲ ಒಳಿತಿ ಆಯಿತು ಅಂತ. ಈ ಕಷ್ಟಗಳ ಮೇಲೆ ಕಷ್ಟಗಳು ಬೀಳ್ತಾನೆ ಅದು, ಅದೆಂತ ಗುರುಗಳೇ ಒಳಿತು? ನೋವುಗಳ ಮೇಲೆ ನೋವುಗಳು ಬರ್ತಾನೆ, ಅದೆಂತ ಒಳಿತು ಗುರುಗಳೇ? ಅದು ಬಹುಶಃ ಮನುಷ್ಯನಿಗೆ ಶೀಘ್ರವಾಗಿ ಬರ್ತಕ್ಕಂಥದ್ದು ಮನಸ್ಸಿಗೆ. ಇಲ್ಲಿ ಒಬ್ಬ ರಾಜ ಏನೋ ಕೆಲಸ ಮಾಡಕ್ಕೆ ಹೋಗಿ ಆ ಕೆಲಸದಲ್ಲಿ ಎಲ್ಲೋ ಒಂದು ಕಡೆ ಆಯಾ ತಪ್ಪಿ ಅವನ ಬೆರಳ ತುದಿ ಗಾಯ ಆಗ್ಬಿಡುತ್ತೆ, ಬಹುಶಃ ಕಟ್ಟಾಗ್ಬಿಡುತ್ತೆ. ಒಬ್ಬ ರಾಜ ಆ ಥರ ಆಗಿದ್ದಾಗ ಅವನ ಮಂತ್ರಿ ಪ್ರತಿ ಹಂತದಲ್ಲೂ, ಪ್ರತಿ ಆಯಾಮದಲ್ಲೂ, ಪ್ರತಿ ದಿನದಲ್ಲೂ ಏನು ನಡೆದ್ರು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಿರ್ತಾನೆ. ಯಾರಿಗಾದ್ರೂ ಕೂಡ ದಾನ ಕೊಡುವಾಗ ಎಸ್ ಒಳ್ಳೇದಾಗ್ಲಿ ಅನ್ಬೋದು, ಅಥವಾ ನೀವು ಊಟ ಮಾಡಿದ್ರೆ ಎಸ್ ಒಳ್ಳೇದಾಗ್ಲಿ ಅನ್ಬೋದು, ಹೇಗಿದ್ದೀರಿ ಚೆನ್ನಾಗಿದೆ ಒಳ್ಳೇದಾಗ್ಲಿ ಅನ್ಬೋದು. ಎಲ್ಲದಕ್ಕೂ ಒಳ್ಳೇದಾಗ್ಲಿ ಚೆನ್ನಾಗಿದೆ, ಆದದ್ದೆಲ್ಲ ಒಳಿತೆ ಆಯಿತು ಚೆನ್ನಾಗಿದೆ. ರಾಜನಿಗೆ ಗಾಯ ಆಗಿದೆ. ಮಂತ್ರಿನ ಕೇಳ್ತಾನೆ, ಮಂತ್ರಿ ಏನು ಇವತ್ತು ಅಪಚಾರ, ಯಾಕೆ ಏನಾಯ್ತು ನನಗೆ? ಏನು ಬಹುಶಃ ಇವತ್ತು ನನ್ನ ಘಟನೆ ಇಂಥ ದುರ್ಘಟನೆ ನಡೆದು ಬಿಡ್ತು, ನನ್ನ ಬೆರಳ ತುದಿ ಕಟ್ಟಾಗ್ಬಿಡ್ತಲ್ಲ, ಎಂತ ಮಾಡೋದು? ರಾಜರೇ ಆದದ್ದೆಲ್ಲ ಒಳಿತೆ ಆಯಿತು ಅಂತಾನೆ. ಏನಿದು, ನನಗೆ ಈ ಥರದ್ದು ತೊಂದರೆ ಆಗಿದ್ರು ಕೂಡ ನೀನು ಈ ಪದ ಬಳಸೋದಾ? ಅಷ್ಟು ಕರೆಕ್ಟ್ ಅನ್ಸುತ್ತೆ ನನಗೆ. ಮೊದಲು ಕಾರಾಗೃಹಕ್ಕೆ ಹಾಕ್ರೋ, ಕಾರಾಗೃಹಕ್ಕೆ ಬಂಧಿಸೋ ಅಂತಾನೆ. ಇನ್ನು ಆ ರಾಜನ ಸೇವಕರು ಅವನನ್ನು ಹಾಗೆ ಬಂಧಿಸ್ತಾರೆ. ಮತ್ತೆ ಅವನಿಗೆ ಗಾಯ ಆಗುತ್ತೆ. 2 ದಿನ ಹಾಗೆ ಉಪಶಮನವಾಗುತ್ತೆ. ಈ ರಾಜ ಯಾವಾಗಲೂ ಕೂಡ ಈ ಮಂತ್ರಿನ ಕರ್ಕೊಂಡು ಬೇಟೆಗೆ ಓಡಿಸಿರ್ತಾನೆ. ಅವನ ನಾಡಿಂದ ಕುದುರೆಯನ್ನೇರಿ ಕೈಲಿ ಖಡ್ಗವನ್ನು ಹಿಡಿದು ಆ ನಾಡಿಂದ ಕಾಡನ್ನು ಪ್ರವೇಶ ಮಾಡುತ್ತೆ. ಏನು ಆ ಅಭಯಾರಣ್ಯವನ್ನು ಪ್ರವೇಶ ಮಾಡದ ಅದರ ಒಳಗಡೆ ಹೋಗ್ತಾ ಇದ್ರೆ ಇನ್ನು ಬಹುಶಃ ಅಲ್ಲಿರ್ತಕ್ಕಂತಹ ಕಾಡು ಜನಗಳೊಂದು ಆರಾಧನೆ ಮಾಡ್ತಕ್ಕಂಥ ಒಂದು ದೇವಿ ಇರ್ತಾಳೆ. ಅಂತಹ ದೇವಿಗೆ ಅವರು ಪೂಜೆಯಲ್ಲಿ ಮಾಡಿ ಅವರಿಗೆ ಒಂದು ಸಿದ್ಧಾಂತವಿತ್ತು, ಏನಾದರೂ ಒಂದು ನರಬಲಿಯನ್ನು ಕೊಡತಕ್ಕಂಥದ್ದು ಆ ದೇವಿಗೆ ಪ್ರತಿ ವರ್ಷ ಕೂಡ. ಇನ್ನು ಹೇಗೋ ಅವ್ರು ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಆ ಒಂದು ಕಾಡು ಜನರಿಗೆ ಈ ರಾಜ ಕಾಣಿಸ್ಕೊಳ್ತಾನೆ. ಓಹೋ, ನಮಗೆ ಇವತ್ತು ಆಹಾರ ಸಿಕ್ತು ಅಂತೇಳಿ ಖುಷಿಯಿಂದ ಆ ದೇವಿಗೆ ಕರ್ಕೊಂಡ್ಬಂದು ಆ ಬಲಿ ಕಂಬದ ಬಳಿ ಕಟ್ಟಿಬಿಟ್ಟು ಇನ್ನೇನು ಅವನಿಗೆ ಬಹುಶಃ ಸಂಹಾರವನ್ನು ಮಾಡಬೇಕು. ಆ ಸಂದರ್ಭದಲ್ಲಿ ಅವರ ಗುರುಗಳೊಬ್ಬರು ಸರಿಯಾಗಿ ಅವನನ್ನು ಗಮನಿಸಿ ನೋಡೋಣ ಅಂತಾನೆ. ಸರಿಯಾಗಿ ಗಮನಿಸಿ ಅಂಗಹೀನವಾಗಿದ್ರೆ ಅವನ ಬಿಟ್ಟುಬಿಡಬೇಕು ಅಂತ ಇರುತ್ತೆ. ಎಲ್ಲ ಗಮನಿಸ್ತಾರೆ ಪೂರ್ಣವಾಗಿ. ಆ ಬೆರಳ ತುದಿಯಲ್ಲಿ ಸ್ವಲ್ಪ ಭಾಗಶಃ ಇರೋದಿಲ್ಲ. ಅದನ್ನು ನೋಡಿ, ಗುರುಗಳೇ ನಿನಗೆ ಅಂಗಹೀನವಾಗಿದೆ ಅಂತಾರೆ, ಛೇ ಅವನ ಬಿಟ್ಟು ಕಳಿಸಿಬಿಡು ಅಂತ ಹೇಳ್ತಾರೆ. ಬಹುಶಃ ಆತನಿಗೆ ಆಗಿದ್ದ ಖುಷಿ ಅಷ್ಟಿಷ್ಟಲ್ಲ. ಓಹೋ, ನನ್ನ ಮಂತ್ರಿ ಹೇಳಿದ್ದು ಆದದ್ದೆಲ್ಲ ಒಳಿತೆ ಆಯ್ತು ಅಂತ ಇಲ್ಲಿ ಕರೆಕ್ಟಾಗಿ ಅಪ್ಲೈ ಆಗ್ತಾ ಇದೆ ಅಂತ ಹೇಳಿ ಆತ ಅದೇ ಕುದುರೆಯನ್ನು ಹೇರಿ ಕೈಯಲ್ಲಿ ಖಡ್ಗವನ್ನು ಹಿಡಿದು ಆ ಕಾಡಿಂದ ಹೇಗೋ ಅವನ ನಾಡಿನ ಊರ ಮುಖ್ಯ ದ್ವಾರವನ್ನು ಪ್ರವೇಶ ಮಾಡಿದ ಕೂಡಲೇ ಸಡಗರ ಸಂಭ್ರಮಕ್ಕೆ ಒತ್ತು ಕೊಡ್ತಾನೆ. ಎಸ್, ನಾನು ಇವತ್ತು ಪ್ರಾಣ ಉಳಿಸ್ಕೊಂಡು ಆಚೆ ಬಂದಿದ್ದೇನೆ ಅಂತೇಳಿ ಮೊದಲು ಆ ಒಂದು ಮಂತ್ರಿಯನ್ನು ಬಿಡುಗಡೆ ಮಾಡ್ರು ಅಂತ ಆದೇಶವನ್ನ ಮಾಡ್ತಾನೆ. ಮಂತ್ರಿ ಬಿಡುಗಡೆ ಆದ ಕೂಡಲೇ ಆ ಮಂತ್ರಿಗೆ ನಮಸ್ಕಾರ ಮಾಡ್ತಾನೆ, ಶಾಲು ಓದಿ ಸನ್ಮಾನ ಮಾಡ್ತಾನೆ. ಅದೇ ನೀನು ಹೇಳಿದ್ದು ಮಾತು ನನಗೆ ಅಪ್ಲೈ ಆಯಿತು, ತುಂಬ ಖುಷಿ ಆಯಿತು ಅಂತ ಹೇಳ್ತಾನೆ. ನನ್ನ ಕ್ಷಮಿಸ್ಬಿಡು. ಯಾಕೆ ಕ್ಷಮಿಸ್ತಕ್ಕಂಥದ್ದು? ನನ್ನನ್ನು ಅಂದರೆ ನೀನನ್ನು ಕಾರಾಗೃಹದಲ್ಲಿ ನಾನು ಇಟ್ಟು ಹೋದೆ ಅಲ್ವಾ, ಅದಕ್ಕೆ ನನಗೆ ಕ್ಷಮಿಸ್ಬಿಡು. ಅದು ಕೂಡ ಒಳಿತೆ ಆಯಿತು ಅಂತ ಹೇಳ್ತೇನೆ. ಅದು ಹೇಗೆ ಒಳಿತೆ ಆಯಿತು? ನಿನ್ನ ಜೊತೆ ನಾನು ಯಾವಾಗಲೂ ಬರ್ತಾ ಇದ್ದೆ, ನಿನಗೆ ಹೀಗಾಗಿತ್ತು, ನಿನ್ನ ಬಿಟ್ಬಿಟ್ರು. ನನಗೆ ಎಂಥ ಅಂಗಹೀನ ಇಲ್ವಲ್ಲ,
ನನ್ನನ್ನು ಅವತ್ತು ಬಲಿ ಆಗ್ತಾ ಇದ್ರು. ಅದಕ್ಕೆ ನೀನು ನನ್ನ ಕಾರಾಗೃಹದಲ್ಲಿ ಇಟ್ಟು ನೀನು ಹೋದಿಯಲ್ಲ, ಅದಕ್ಕೆ ನಿಮ್ಗೂ ಒಳ್ಳೇದಾಯ್ತು, ನನಗೂ ಒಳ್ಳೇದಾಯ್ತು ಅಂತಕ್ಕಂಥದ್ದು ಏನಂತಂದರೆ ಭಗವದ್ಗೀತೆ ಸತ್ಯ ಸಾರಾಂಶ ಅಂತ ಏನಿದೆಯೋ ಅದಕ್ಕೆ ನಾನು ಒಂದು ಮಾತು ಎಚ್ಚರಿಸಿ ಹೇಳ್ತಿರ್ತೀನಿ. ಎಲ್ಲೋ ಒಂದು ಕಡೆ ಈ ಕೋರ್ಟ್ ಕಟಕಟೆಯಲ್ಲಿ ನಿಂತ್ಕೊಂಡು ಈ ಭಗವದ್ಗೀತೆಯ ಪುಸ್ತಕವನ್ನು ಹಿಡ್ಕೊಳ್ತಾ ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಹೇಳ್ತೇನೆ ಅಂತಕ್ಕಂಥ ಏನು ಉಕ್ತಿ ಇದೆಯೋ, ನಾವು ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಏನಾದರೂ ಕೂಡ ಬಹುಶಃ ಆ ಭಗವದ್ಗೀತೆಯ ಪಠಣೆ ಪಾರಾಯಣ ಕಳಿಸ್ಕೊಟ್ರೆ ಆ ವ್ಯಕ್ತಿ ಆದರೆ ಅಲ್ಲಿ ತನಕ ಹೋಗೋದೇ ಇಲ್ಲ. ಅದಕ್ಕೆ ಈಗ ನಾವೇನು ಮಾಡ್ತೀವಿ ಅಂತಂದರೆ ನಮಗಿರ್ತಕ್ಕಂತಹ ಈ ಸಂಸ್ಕಾರಗಳನ್ನು ಸಂಹಾರ ಮಾಡಿಬಿಟ್ಟು ಸಂಸಾರ ಮಾಡ್ತಾ ಇದ್ದೀವಲ್ಲ, ಇನ್ನು ನಾವು ಕಂಸನಿಗೆ ಆಹಾರ ಆಗಿಬಿಡ್ತೀವಿ. ಹಾಗಾಗಬಾರದು ಅಂತಂದರೆ ಸಾಧ್ಯವಾದಷ್ಟು ಭಗವಂತನಿಗೆ ಹತ್ತಿರ ಆಗ್ತಿರಬೇಕು. ಪ್ರಕೃತಿ, ಅದಕ್ಕೆ ಪೃಥ್ವಿ ತೇಜೋ ವಾಯುವಾಕಾಶಾಯ ನಮಃ, ಓಂ ವಿಶ್ವಸ್ಮೈ ನಮಃ ಅನ್ನೋ ಮಂತ್ರದಲ್ಲಿ ಅಷ್ಟೊಂದು ದಿಶಕ್ತಿ ಇದೆ. ಅದು ಆ ಯೂನಿವರ್ಸ್ಗೆ ಕನೆಕ್ಟ್ ಮಾಡಿ ನಿಮ್ಗಂತಹದೊಂದು ದಿಶಕ್ತಿಯನ್ನು ಕೊಟ್ಟೇ ಕೊಡುತ್ತೆ. ಆದರೆ ಕಷ್ಟಗಳ ಮೇಲೆ ಕಷ್ಟಗಳು, ನೋವುಗಳ ಮೇಲೆ ನೋವು, ಅಂದರೆ ಗಾಯ ಮತ್ತೆ ಅದರ ಮೇಲೆ ಬರೆ ಹೇಳಿದಂಗೆ ಆಗ್ತಾ ಇದೆ ಅನ್ನೋಷ್ಟು ನೋವುಗಳು ನಿಮಗಿದ್ದಾಗ ಬಹುಶಃ ಈ ರೆಮಿಡಿಯನ್ನು ನೀವು ಮಾಡ್ಕೊಳ್ತೀರಿ. ನಾನು ಯಾಕೆ ಈ ಕಥೆನ ಹೇಳಿದೆ ಅಂತಂದರೆ, ನಿಮಗೆಲ್ಲೋ ಒಂದು ಕಡೆ ಆಗ್ತಾ ಇದೆ ಅಂತಂದರೆ ಮುಂದೆ ಒಂದು ದಿನ ನಿಮಗೆ ಅಂತಹದ್ದೊಂದು ಒಳ್ಳೆಯದು ಭಗವಂತ ಕಾಯ್ದಿರಿಸಿರ್ತಾನೆ, ನೆನಪಿರಲಿ. ಇನ್ನು ಒಂದು ವಟವೃಕ್ಷದ ಮರದ ಕೆಳಗಡೆ ಸ್ವಲ್ಪ ಹಳ್ಳವನ್ನು ಮಾಡಿ, ವಟವೃಕ್ಷ ಅಂತಂದರೆ ಆಲದ ಮರ, ಅಲ್ಲಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಗೊತ್ತಿಲ್ವಲ್ಲ, ಯಾವ ತರಹದ ಕಷ್ಟಕ್ಕೆ ಸಿಲುಕೊಂಡಿರ್ತೀರೋ, ಉಪ್ಪು ಒಂದು ಹಿಡಿ ತೆಗೆದುಕೊಳ್ತಾ 3 ಬಾರಿ ನೀವು ಕ್ಲಾಕ್ ವೈಸಲ್ಲಿ ಕರೆಕ್ಟಾಗಿ ಮಾಡಿಕೊಳ್ತಾ ಒಂದು ಪಾತ್ರೆಗೆ ಹಾಕ್ಕೊಳ್ತಕ್ಕಂಥ ಅಥವಾ ಒಂದು ಬೌಲ್ಗೆ ಹಾಕ್ಕೊಳ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಆ ಹಿಡಿ ತೆಗಿತಕ್ಕಂಥದ್ದು 3 ಬಾರಿ ಆ ಒಂದು ಬೌಲ್ಗೆ ಹಾಕ್ಕೊಳ್ತಕ್ಕಂಥದ್ದು. ವಟವೃಕ್ಷದ ಮರದ ಕೆಳಗಡೆ ಹಳ್ಳ ಮಾಡಿ ಆ ಉಪ್ಪನ್ನು ಎಲ್ಲ ತರಹದ ಋಣಗಳಿಂದ ನಮಗೆ ಮುಕ್ತಿಯಾಗಬೇಕು ಅಂತ ಹೇಳಿ ಅದನ್ನು ಮುಚ್ಚಿಬಿಡ್ತಕ್ಕಂತಹದ್ದು. ಮನೆಗೆ ಬರಬೇಕಾದ್ರೆ ಬೆಲ್ಲವನ್ನು ತರ್ತೀರಿ, ಉಪ್ಪನ್ನು ಅಲ್ಲಿ ಹೂತು ಬಿಡ್ತಕ್ಕಂತಹದ್ದು, ಬೆಲ್ಲವನ್ನು ಮನೆಗೆ ತರತಕ್ಕಂಥದ್ದು. ನಿಮ್ಮನ್ನು ಕಾಡ್ತಾ ಇದ್ವಲ್ಲ ತುಂಬ ಅನೇಕ ರೀತಿಯಾದ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು, ಅದರಿಂದ ಹೊರಗೆ ಬರ್ತೀರಿ ಈ ವಟವೃಕ್ಷದ ಕೆಳಗಡೆ ಮಾಡ್ತಕ್ಕಂತಹ ಈ ಒಂದು ಸಣ್ಣ ರೆಮಿಡಿಯಿಂದ. ಮನೆಗೆ ತರ್ತೀರಲ್ಲ ನೀವು ಆ ಒಂದು ಬೆಲ್ಲವನ್ನು ಪ್ರತಿದಿನ ಕೂಡ ಸಿಹಿ ಸುದ್ದಿಯನ್ನು ಕೇಳ್ತಾ ಬರ್ತೀರಿ. ಗುರುಗಳೇ, ಅದ್ರ ಬೇರ್ಗೆ ಡ್ಯಾಮೇಜ್ ಆಗದಿಲ್ದಿರೋ ಹಾಗೆ ಕೆಳಗೆ ಅಂದ್ರೆ ಅದು ನೆರಳು ಬಿದ್ದಿರೋ ಜಾಗದಲ್ಲಿ ಮಾಡಿದ್ರು ಸರಿ ಅಲ್ವಾ? ಯಾಕಂದ್ರೆ ಕೆಲವೊಮ್ಮೆ ಮರಗಳು ಉರುಳಿ ಬೀಳೋ ನೀವು ಕೇಳಿದ ಪ್ರಶ್ನೆ ಬಹಳ ಅದ್ಭುತ. ಎಷ್ಟು ಆಪ್ಯಾಯಮಾನ ಇದರಲ್ಲಿದೆ ಅಂತಂದ್ರೆ, ಎಷ್ಟೊಂದು ಔದಾರ್ಯ ಇಲ್ಲಿದೆ ಅಂತಂದ್ರೆ, ಮರಕ್ಕೂ ಕೂಡ ನಾವೆಲ್ಲೂ ಸಣ್ಣದೊಂದು ಗಾಯ ಮಾಡಬಾರ್ದು. ನಾನು ಹೇಳ್ತಿರ್ತಕ್ಕಂಥ ಸಣ್ಣದಾಗಿ ಒಂದು ಗುಳಿಯನ್ನು ತೆಗಿತಕ್ಕಂತಹದ್ದು, ಒಂದು ಅರ್ಧ ಅಡಿಯಷ್ಟು. ಮೊದಲೇ ಹಾಲದ ಮರ ಅಂತಂದ್ರೆ ಅದ್ರ ಎಷ್ಟು ಅದು 2 ಆಳಕ್ಕೆ ಹೋಗಿರ್ತವೆ. ಹಾಗಾಗಿ ಮೇಲ್ಭಾಗದಲ್ಲಿ ಮಾತ್ರ ಸಣ್ಣದಾಗಿ ಒಂದಷ್ಟು ಗುಳಿ ತೆಗೆದು ಒಂದಷ್ಟು ಉಪ್ಪನ್ನು ಅಲ್ಲಿ ಮುಚ್ಚಿ ಬರ್ತಕ್ಕಂತಹದ್ದು. ನಾವು ಮೊದಲ ಕಾಲದಲ್ಲಿ ಈ ಕರೆಂಟ್ ಕಂಬಕ್ಕೆ ಒಂದು ಪಟ್ಟಿಯನ್ನು ಎಳೆದು ಇಡ್ತಾ ಇದ್ರು. ಆವಾಗಲೂ ಕೂಡ ಅದನ್ನು ಇಜ್ಜಲು ಮತ್ತು ಉಪ್ಪನ್ನು ಹಾಕಿ ಇಡ್ತಾ ಇದ್ರು. ಯಾವಾಗಲೂ ಮನೆಯಲ್ಲಿ ಕರೆಂಟಿಂದ ತೊಂದರೆ ಆಗಬಾರ್ದು ಅಂತೇಳಿ, ಹೆಚ್ಚಿನದ್ದು ಕರೆಂಟ್ ಬಂದಾಗ ತೊಂದರೆ. ಈಗೆಲ್ಲ ಕೂಡ ಟೆಕ್ನಾಲಜಿ ಬೆಳೆದು ಬಿಟ್ಟಿದೆ, ಅಂಥದ್ದೇನು ಇಲ್ಲ. ಹಾಗೆ ಗ್ರೌಂಡಿಂಗ್ ಆಗಬಾರ್ದು ಅಂತ ಹೇಳಿ, ಹಾಗೇನೆ ಇವರಲ್ಲಿ ಆಗ್ತಾ ಇರ್ತಕ್ಕಂಥ ನೆಗೆಟಿವ್ ಗ್ರೌಂಡಿಂಗ್ ಏನಿದೆಯೋ ಅದನ್ನು ತೆಗಿಬೇಕಾದ್ರೆ ಈ ಉಪ್ಪನ್ನು ನಿವಾಳಿಸಿ ಆ ಮರದ ಕೆಳಗಡೆ ಹಿಟ್ಟು ಬಂದಾಗ ಅಲ್ಲಿಗೆ ಪದೇ ಪದೇ ನೋವಿನ ಮೇಲೆ ನೋವು, ಕಷ್ಟದ ಮೇಲೆ ಕಷ್ಟ ಬರ್ತಾ ಇತ್ತಂದರೆ ಇದು ಶೀಘ್ರವಾಗಿ ತೆಗಿತಕ್ಕ ಶಕ್ತಿ ಆ ಮರಕ್ಕಿರುತ್ತೆ. ಅದೇ ಮೌನವಾಗಿ ಆಶೀರ್ವಚನೆ ಮಾಡುತ್ತೆ. ನೀವು ಹೇಳಿದಾಗೆ ಬೇರೆಗೆ ತೊಂದರೆ ಕೊಡದೆ ನಾವು ಮಾಡಿ ಬಂದಾಗ. ನಿಜಕ್ಕೂ ಅದ್ಭುತವಾದ ವಿಚಾರ ಗುರುಗಳೇ. ಇದರಲ್ಲಿ ಒಂದು ಸಾರ ಕೂಡ ಅಡಗಿದೆ. ನಾನು ಯಾವಾಗೂ ಹೇಳ್ತಿರ್ತೀನಿ, ಬಂದಿದ್ದು ಬರಲಿ, ಭಗವಂತನ ದಯೆ ಹೊಂದಿರಲಿ ಅಂತ. ಭಗವಂತನ ದಯೆ ನಮ್ಮ ಮೇಲೆ ಸದಾ ಇದೆ, ಜೊತೆಗೆ ಏನೇ ಆದರೂ ಒಳ್ಳೇದೇ ಆಗುತ್ತೆ ಲೈಫಲ್ಲಿ ಅನ್ನೋ ಒಂದು ಸಚ್ಚಿಂತನೆ, ಸಕಾರಾತ್ಮಕ ಆಲೋಚನೆ ಸದಾ ಇದ್ದರೆ ಬಾಣ ಎಷ್ಟು ಹಿಂದೆ ಹೋದ್ರೂ ಅಷ್ಟೇ ಮುಂದಕ್ಕೆ ಹೋಗಿ ಬೀಳತ್ತಂತೆ ಬಿಟ್ಟ ಮೇಲೆ. ಹಾಗೆ ಭಗವಂತ ಸ್ವಲ್ಪ ನಮ್ಮನ್ನು ಹಿಂದಕ್ಕೆ ಎಳಿತಿದ್ದಾನೆ ಅಂದರೆ ತುಂಬ ಮುಂದಕ್ಕೆ ಹೋಗಿ ರೀಚ್ ಮಾಡಿಸೋದಕ್ಕೆ ಅನ್ನೋ ಭಾವನೆಯಿಂದ ಇರಿ, ಖಂಡಿತ ಗೆದ್ದೇ ಗೆಲ್ತೀರಾ ಅಂತ ಹೇಳ್ತಾ ಗುರುಗಳೇ ಬಹಳ ಅಮೂಲ್ಯವಾದ ವಿಚಾರವನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ಧನ್ಯವಾದಗಳು. ಹರೇ ಶ್ರೀನಿವಾಸ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಿಮಗೆ ನೆನಪಿಸ್ತಾ ಇದ್ದೇನೆ, 31ನೇ ತಾರೀಕು ಕುಬೇರ ಸಭೆಗೆ ಬನ್ನಿ. ನಿಮ್ಮ ಜೀವನದಲ್ಲಿ ಯಾರೂ ಪರಿಹರಿಸೋದಕ್ಕೆ ಆಗ್ತಾನೇ ಇಲ್ಲ ಸಮಸ್ಯೆ ಅಂತ ಕೊರಗ್ತಾ ಇದ್ರೆ ಆ ಕೊರಗನ್ನು ಬಿಟ್ಬಿಡಿ. ಗುರುಗಳನ್ನು ನೇರವಾಗಿ ಭೇಟಿ ಮಾಡೋದ್ರಿಂದ ಭಾಳಷ್ಟು ಪರಿಹಾರವನ್ನು ನಿಮಗೆ ನೀಡಲಿದ್ದಾರೆ. ಇನ್ನು ಅಕ್ಷಯ ವೃಕ್ಷದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಈಗಾಗಲೇ ಪರಿಚಯವಿರುತ್ತೆ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ನೋವನ್ನು ಅನುಭವಿಸೋದಕ್ಕಿಂತ ಮುನ್ನ ನಿಮ್ಮ ಮನೆಯಲ್ಲಿ ಇರಲಿ ಒಂದು ಅಕ್ಷಯ ವೃಕ್ಷ. ಎಲ್ಲ ಸಮಸ್ಯೆಗಳಿಗೂ ರಾಮಬಾಣವಿದು ಅಂತ ಹೇಳ್ತಾ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ತುಂಬ ಖುಷಿ ತಂದಿದೆ, ಒಳಿತನ್ನ ಮಾಡುತ್ತೆ ಅಂತ ಆಲೋಚಿಸ್ತಾ ಹೋಗಿ ಬರೋದಾ. ನಮಸ್ಕಾರ.